Anybody who is aggrieved can appeal it against it in the right forums. Till then, for maintaining this thing, as per law, what needs to be done, we will do. It is clearly ordered that with Kannada and English ಬಿಟ್ಟು ಮೂರನೇ ಯಾವುದೇ ಭಾಷೆ ನಾಮಫಲಕದಲ್ಲಿ ಅಳವಡಿಸಲು ಅವಕಾಶ ನಿಯಮಗಳಲ್ಲಿ ಇರುವುದಿಲ್ಲ. ಐ ಆಮ್ ಕಾನ್ಫಿಡೆಂಟ್ ದಟ್ public of Bhatkal and Uttarakhand district are law abiding and they will cooperate for maintaining peace, harmony, law and order, and anybody aggrieved can take it up in the right way by appealing to the appropriate legal authorities. उन्होंने बताया कि स्टेट गवर्नमेंट के हिसाब से कन्नड़ा और अंग्रेजी ये दोनों ही बोर्ड पे आना चाहिए. उनको डीएमए से कुछ ऑर्डर है. गुलबर्गा म्यूनसिपालिटी का जो बोर्ड लगाया हुआ है वो कानूनन सही नहीं है. नए सर्कुलर के हिसाब से 2019 के सर्कुलर के हिसाब से उर्दू लगाना ठीक नहीं है. उसके हिसाब से वो कुछ ऑर्डर कर रहे हैं. वो ऑर्डर अगर देंगे तो उसको मैं 4 बजे की जो स्पेशल जनरल बॉडी मीटिंग है उसमें रखकर तमाम काउंसिलर को बताऊंगा. अदालती कार्रवाई करना हो या गवर्नमेंट से रुजू करना हो, हम फैसला करके इस फैसले के खिलाफ भी जा सकते हैं. हमने डीसी साहब को भी बताया है कि कानून से अगर हमको करना था हम कानून के ऊपर भी जाएंगे. जैसी जरूरत पड़ेगी हमें वकला जिसे हमें बताएंगे हम ऐसा काम करेंगे. ಭಟ್ಕಲ್ ಪುರಸಭೆ ಕಾರ್ಯಾಲಯದ ಹೊಸ ನಾಮಫಲಕದಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷೆಯನ್ನು ಹೊರತುಪಡಿಸಿ ಉರ್ದು ಭಾಷೆಯನ್ನು ಬಳಸಿರುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನಮ್ಮಿಂದ ಚೀಫ್ ಆಫೀಸರ್ಗೆ ಎಕ್ಸ್ಪ್ಲನೇಷನ್ ಕೇಳಲಾಯಿತು. ಅದರಲ್ಲಿ ಠರಾವು ಮತ್ತು ಪ್ರಾಸೆಸ್ಸು ಸಂಬಂಧ ಯಾವುದು ನಿರ್ದಿಷ್ಟವಾದ ಒಂದು ಪ್ರಾಸೆಸ್ ಫಾಲೋ ಆಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ತೆರವುಗೊಳಿಸಲಿಕ್ಕೆ ಪೊಲೀಸ್ ಪ್ರೊಟೆಕ್ಷನನ್ನು ಕೇಳಿರ್ತಾರೆ. ಈಗ ಈ ಹಿನ್ನೆಲೆಯಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷೆಯನ್ನು ಹೊರತುಪಡಿಸಿ ಇನ್ನು ಯಾವುದೇ ಬೇರೆ ಭಾಷೆಯನ್ನು ಉಪಯೋಗಿಸಲು ಯಾವುದೇ ಕಾನೂನು ನಿಯಮ ಸರ್ಕಾರ ಸುತ್ತೋಲೆಯಲ್ಲಿ ಅವಕಾಶ ಇಲ್ಲ ಅನ್ನುವುದನ್ನು ಮನವರಿಕೆ ಮಾಡಿಕೊಂಡಿದ್ದೇವೆ. ಮುಂದುವರೆದು ಡೈರೆಕ್ಟರೇಟ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಪೌರ ಆಡಳಿತ ನಿರ್ದೇಶನಾಲಯ 22/2/2018 ಇಂಥದೇ ಒಂದು ಪ್ರಕರಣದಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷೆಯನ್ನು ಹೊರತುಪಡಿಸಿ ಬೇರೆ ಭಾಷೆಯನ್ನು ಸರ್ಕಾರ ಕಚೇರಿಯ ನಾಮಫಲಕದಲ್ಲಿ ಅಳವಡಿಸಲು ಯಾವುದೇ ಕಾನೂನು ಮತ್ತು ನಿಯಮದಲ್ಲಿ ಅವಕಾಶ ಇರುವುದಿಲ್ಲ ಅನ್ನುವಂಥ ಸ್ಪಷ್ಟೀಕರಣವನ್ನು ನೀಡಿರುವುದು ಗೊತ್ತಾಗಿದೆ. ಇದರ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಡಿ ಸಿ ಆಗಿ ನಾನು ಈ ಆದೇಶವನ್ನು ಹೊರಡಿಸಿದ್ದೇವೆ. ಆ ಆದೇಶದಲ್ಲಿ ಚೀಫ್ ಆಫೀಸರ್ಗೆ ಕನ್ನಡ ಮತ್ತು ಆಂಗ್ಲ ಭಾಷೆ ಹೊರತುಪಡಿಸಿ ನಾಮಫಲಕದಲ್ಲಿ ಬೇರೆ ಭಾಷೆ ಅಳವಡಿಸಲು ಅವಕಾಶ ಇಲ್ಲದಿರುವುದರಿಂದ ಕಾನೂನು ಸುವ್ಯವಸ್ಥೆ ಮತ್ತು ಸಾರ್ವಜನಿಕ ಹಿತದೃಷ್ಟಿಯ ಹಿನ್ನೆಲೆಯಲ್ಲಿ ಕೂಡಲೇ ಅದನ್ನು ತೆರವುಗೊಳಿಸಿ ಕ್ರಮ ವಹಿಸುವಂತೆ ಆದೇಶವನ್ನು ಹೊರಡಿಸಿದ್ದೇವೆ. ಈಗಾಗಲೇ ಟಿ ಎಮ್ ಸಿಯ ಸದಸ್ಯರು ಮತ್ತು ಸಮಾಜದ ಮುಖಂಡರ ಜೊತೆ ಸಭೆಯನ್ನು ಮಾಡಿದ್ದೇವೆ. ದಿಸ್ ಇಸ್ ಅ ಸಿಂಪಲ್ ಕ್ವೆಶ್ಚನ್ ಆಫ್ ರೂಲ್ಸ್ ಅವೈಲಬಿಲಿಟಿ ಇದೆಯಾ ಇಲ್ವಾ ಅನ್ನುವಂಥ ಅದನ್ನು ಅಷ್ಟೇ ಮಟ್ಟದಲ್ಲಿ ನಾವು ನೋಡಿದ್ದೇವೆ, ಆದೇಶಗಳನ್ನು ಹೊರಡಿಸಿದ್ದೇವೆ. ಇದಕ್ಕೂ ಆ ಆದೇಶದ ಪಾಲನೆಗೆ ಎಲ್ಲರೂ ಸಹಕರಿಸ್ತಾರೆ ಅಂತ ನಂಬಿಕೆ ಇದೆ. ಸಹಕರಿಸಬೇಕು ಅಂತ ವಿನಂತಿಯನ್ನು ಕೂಡ ಮಾಡಿಕೊಳ್ತೇವೆ.